ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಿಂದ ಉತ್ತರ ಕರ್ನಾಟಕದ ಮೂಲದ ಮಾಳು ನಿಪ್ಪನಾಳ ಎಲಿಮಿನೇಟ್ ಆಗಿದ್ದಾರೆ. 13 ವಾರ ಬಿಗ್ ಬಾಸ್ ಮನೆಯಲ್ಲಿದ್ದ ಮಾಳು ನಿಪ್ಪನಾಳ ಹೊರ ಬಂದಿದ್ದಾರೆ. ಆಗ ನೋಡಿದರೆ ಬಿಗ್ ಬಾಸ್ ಮನೆಯಲ್ಲಿ ಮಾಳು ನಿಪ್ಪನಾಳ ಆಡಿದ್ದು ಕಡಿಮೆ, ಮಾತಾಡಿದ್ದು ಕಡಿಮೆ. ಸಂಚಿಕೆಗಳಲ್ಲಿ ಮಾಳು ನಿಪ್ಪನಾಳ ಹೆಚ್ಚಿಗೆ ಕಾಣಿಸಿಕೊಳ್ಳುತ್ತಲೇ ಇರಲಿಲ್ಲ. ಮಾಳು ನಿಪ್ಪನಾಳ ಔಟ್ ಆದಮೇಲೆ ರೆಬಲ್ ಆಗಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿ ಮತ್ತು ಬಿಗ್ ಬಾಸ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡುತ್ತಿದ್ದಾರೆ. ಈಗಿರುವಾಗಲೇ ಓಪನ್ ಸ್ಟೇಜ್ನಲ್ಲಿ ಮಾಳು ನಿಪ್ಪನಾಳಗೆ ಗಿಲ್ಲಿ ಫ್ಯಾನ್ಸ್ ಕೌಂಟರ್ ಕೊಟ್ಟಿದ್ದಾರೆ. ನಲ್ಲಿ ಮೂಳೆ ಮುಂತಾದ ಕಿರುಚಿತ್ರಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅವಹೆಬ್ಬಿಸಿದ್ದವರು ಗಿಲ್ಲಿ ನಟ. ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸ್, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮುಂತಾದ ಶೋಗಳ ಮೂಲಕ ಗಿಲ್ಲಿ ನಟಿಗೆ ಫ್ಯಾನ್ಸ್ ಬೇಸೆ ಇದೆ. ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಕಾಲಿಟ್ಟ ದಿನದಿಂದಲೂ ಅನೇಕರು ವಿನ್ನರ್ ಆಗಿಯೇ ನೋಡುತ್ತಿದ್ದಾರೆ. ಎಲ್ಲೆಲ್ಲೂ ಎಲ್ಲರ ಬಾಯಲ್ಲೂ ಗಿಲ್ಲಿ ಎದ್ದೆ ಮಾತು. ಗಿಲ್ಲಿ ಬಗ್ಗೆ ಕ್ರೇಜ್ ಈಗಿರುವಾಗಲೇ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನಗಳಲ್ಲಿ ಮಾಳು ನಿಪ್ಪನಾಳ ಬೇರೆ ಎದ್ದೇ ಹೇಳಿದ್ದಾರೆ. ನನ್ನ ಎಲಿಮಿನೇಷನ್ನಿಂದ ಉತ್ತರ ಕರ್ನಾಟಕ ಆಳುತ್ತಿದೆ. ಯಾರೇ ಗೆದ್ದರೂ ಅದನ್ನು ಒಪ್ಪಿಕೊಳ್ಳಲ್ಲ. ಬಿಗ್ ಬಾಸ್ ಮನೆಯಲ್ಲಿರುವ ಯಾರೊಬ್ಬರು ಕಪ್ಗೆ ಅರ್ಹರಲ್ಲ ಎಂಬ ಮಾತು ಸಂದರ್ಶನಗಳಲ್ಲಿ ಮಾಳು ನಿಪ್ಪನಾಳ ಬಾಯಿಂದ ಬಂದಿತ್ತು. ತಾವೇ ವಿನ್ನರ್ ಆಗಬೇಕಿತ್ತು ಎಂಬರ್ಥದಲ್ಲಿಯೇ ಸಂದರ್ಶನಗಳಲ್ಲಿ ಮಾಳು ನಿಪ್ಪನಾಳ ಮಾತನಾಡಿದ್ದರು. ಮಾಳು ನಿಪ್ಪನಾಳ ಅವರ ಇಂಟರ್ವ್ಯೂ ಕ್ಲಿಪ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿವೆ. ಸಂದರ್ಶನಗಳಲ್ಲಿ ಮಾತನಾಡಿದಷ್ಟನ್ನಾದರೂ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿದ್ದರೆ ಮಾಳು ಇನ್ನೂ ಒಳಗಿರುತ್ತಿದ್ದರು. ಮಾಳು ಇದನ್ನೆಲ್ಲ ಗಿಲ್ಲಿ ಮುಂದೆ ಹೇಳಬೇಕಿತ್ತು ಅಂತೆಲ್ಲ ಗಿಲ್ಲಿ ಫ್ಯಾನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ. ಈ ಮಧ್ಯೆ ಕಾರ್ಯಕ್ರಮ ಒಂದಕ್ಕೆ ಮಾಳು ನಿಪ್ಪನಾಳ ತೆರಳಿದ್ದು ವೇದಿಕೆ ಮೇಲೆ ಮುಜುಗರ ಅನುಭವಿಸಿದ್ದಾರೆ. ಹೌದು, ಅದೇನಪ್ಪ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಇಂಟರ್ವ್ಯೂಗಳ ಮುಗಿಸಿದ ಮೇಲೆ ಕಾರ್ಯಕ್ರಮ ಒಂದಕ್ಕೆ ಮಾಳು ತೆರಳಿದ್ದರು. ಮಾಳು ವೇದಿಕೆ ಏರುತ್ತಿದ್ದಂತೆಯೇ ಅಲ್ಲಿದ್ದವರೆಲ್ಲ ಗಿಲ್ಲಿ ಗಿಲ್ಲಿ ಎಂದು ಕೂಗಿದ್ದಾರೆ. ಅಲ್ಲಿದ್ದವರು ಮಾಳುಗೆ ಚಿಯರ್ ಮಾಡದೆ ಗಿಲ್ಲಿ ಚಪ ಮಾಡಿದ್ದಾರೆ. ಇದರಿಂದ ಮಾಳುಗೆ ಮುಜುಗರವಾಗಿದೆ. ಮಾಳು ಮುಜುಗರ ಅನುಭವಿಸಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೆ ಕಮೆಂಟ್ ಮೂಲಕ ಕಮೆಂಟ್